ವಿಶ್ವದ ದೊಡ್ಡಣ್ಣ ಅಮೆರಿಕದಿಂದ ಭಾರತಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಏನದು ಬಿಗ್ ಶಾಕ್? ಬನ್ನಿ ನೋಡ್ಕೊಂಬರೋಣ. ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅನಿಸ್ಕೊಂಡಿರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲವು ನೀತಿಗಳನ್ನು ಆಗಾಗ ಬೇರೆ ಬೇರೆ ದೇಶಗಳ ಮೇಲೆ ಹೇರ್ತಾ ಇರ್ತಾರೆ. ಈಗ ಸುಂಕಾಸ್ತ್ರಗಳನ್ನು ಪ್ರಯೋಗ ಮಾಡುವಂಥದ್ದು ಈಗ ಭಾರತದ ಮೇಲೆ 100% ಸುಂಕವನ್ನು ಈಗ ಪ್ರಯೋಗಿಸಿದೆ ಅಮೆರಿಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, 100% ಸುಂಕವನ್ನು ವಿಧಿಸುವಂತಹ ಮಸೂದೆ ಸೆನೆಟ್ನಲ್ಲಿ ಪಾಸ್ ಆಗಿದೆ ಅಮೆರಿಕದಲ್ಲಿ. ಟ್ರಂಪ್ ನಿರ್ಧಾರಕ್ಕೆ ಸಂಸದರು ಅಂದರೆ ಅಲ್ಲಿಯ ಸಂಸದರೇ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕದಿಂದ ಬಿಗ್ ಶಾಕ್. ಅಂದರೆ ಈಗ ವ್ಯಾಪಾರ ಒಪ್ಪಂದಗಳು ಅಂತ ಬಂದಂಥ ಸಂದರ್ಭದಲ್ಲಿ ಎಷ್ಟು ಸುಂಕಗಳನ್ನು ಹಾಕಬೇಕು ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನೋಡಿ, 100% ಸುಂಕವನ್ನು ಈಗ ಭಾರತಕ್ಕೆ ಅಮೆರಿಕ ಹಾಕಿದೆ ಅಂದಾಗ ಭಾರತ, ಚೀನಾ ಸೇರಿದಂತೆ ಹಲವು ದೇಶಗಳಿಗೆ ಶಾಕ್ ಕೊಡ್ತಾ ಇದೆ. ನಾವು ರಷ್ಯಾದಿಂದ ತೈಲವನ್ನು ಖರೀದಿಸುವ 5 ದೇಶಗಳಿಗೆ ಸುಂಕಾಸ್ತ್ರವನ್ನು ಈಗ ಅಮೆರಿಕ ಪ್ರಯೋಗ ಮಾಡ್ತಾ ಇದೆ. ಯಾಕಂದರೆ ಅಮೆರಿಕ ಮತ್ತು ರಷ್ಯಾ ಅವರು ಯಾವತ್ತೂ ಕೂಡ ದ್ವೇಷ ಕಾರುವಂಥವರೇ. ಈಗ ಅಮೆರಿಕ ರಷ್ಯಾ ಈಗ ದ್ವೇಷ ಕಾರ್ತಾ ಇದ್ದರೆ ನಾವು ರಷ್ಯಾದ ಜೊತೆ ಚೆನ್ನಾಗಿರಬಾರ್ದು. ಒಟ್ಟಿನಲ್ಲಿ ಅಮೆರಿಕಕ್ಕೆ ಬೇರೆ ಬೇರೆ ದೇಶಗಳು ಬೇರೆ ಯಾವ ರಾಷ್ಟ್ರಗಳ ಜೊತೆನೂ ಚೆನ್ನಾಗಿರಬಾರ್ದು, ಅಮೆರಿಕದ ಜೊತೆ ಮಾತ್ರ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ನಿಲುವು ತಾಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದರೆ ನಾವು ಅಮೆರಿಕದ ಜೊತೆ ಚೆನ್ನಾಗಿರಬಾರ್ದು, ಚೀನಾದ ಜೊತೆ ಚೆನ್ನಾಗಿರಬಾರ್ದು, ಈ ಥರ. ಯಾಕಂದರೆ ನಮ್ಮ ಜೊತೆನೇ ಚೆನ್ನಾಗಿರಬೇಕು, ಜೊತೆಗೆ ನಮ್ಮಿಂದನೇ ವ್ಯಾಪಾರ ಆಗಬೇಕು ಅನ್ನುವಂತಹ ಒಂದು ನೀತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಈ ಹಿಂದೆನೂ ಕೂಡ ಸುಂಕಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದರು. ಈಗ ಮತ್ತೆ ಭಾರತಕ್ಕೆ ಒಂಥರ ಬರೆ ಎಳೆಯುವಂತಹ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಸೆನೆಟ್ನಲ್ಲಿ ಬಿಲ್ ಕೂಡ ಈಗ ಪಾಸ್ ಆಗಿದೆ ಅಂತೆ. ಬಿಲ್ ಪಾಸ್ ಆದರೂ ಕೂಡ ಈಗ ಅಲ್ಲಿಯ ಸಂಸದರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಭಾರತ ಅಷ್ಟೇ ಅಂತಲ್ಲ, ಭಾರತ ಸೇರಿದಂತೆ ಚೀನಾ ಮತ್ತು ಬೇರೆ ಬೇರೆ ದೇಶಗಳಿಗೆ ಈಗ ಅಮೆರಿಕ 100% ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿ ಶಾಕ್ ಕೊಟ್ಟಿದೆ. ರಷ್ಯಾದಿಂದ ನಾವು ತೈಲವನ್ನು ಖರೀದಿಸ್ತಾ ಇದ್ದೀವಿ. ನಮ್ಮ ದೇಶದ ಥರನೇ ಬೇರೆ ಬೇರೆ ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳು ಇವಾಗ ಏನು ಈಗ ಅಲ್ಲಿಂದ ತೈಲ ಮತ್ತು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾರಲ್ಲ, ಎಲ್ರಿಗೂ ಈಗ ಸುಂಕಾಸ್ತ್ರವನ್ನು ಈಗ ಅಮೆರಿಕ ಪ್ರಯೋಗ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೆನೆಟ್ನಲ್ಲಿ ಬಿಲ್ ಪಾಸ್ ಆಗಿದೆ ಅಂತೆ. ಅಂದರೆ 100% ನಾವು ಸುಂಕವನ್ನು ವಿಧಿಸ್ಬೋದು. ಭಾರತ ಸೇರಿದಂತೆ ರಷ್ಯಾದ ಜೊತೆಗೆ ಯಾರ್ಯಾರೆಲ್ಲ ವ್ಯವಹಾರಗಳನ್ನು ಇಟ್ಕೊಂಡಿದ್ದಾರಲ್ಲ ಆ ದೇಶಗಳ ಮೇಲೆ ನಾವು 100% ಸುಂಕ ಹಾಕ್ತೀವಿ ಅಂತ ಅವ್ರ ಉದ್ದೇಶ ಇಷ್ಟೇ. ಹೆದರಿಸ್ತಾ ಇರೋದಿದು. ಅಂದರೆ ಇಮ್ಮಿಡಿಯೇಟ್ ಆಗಿ ಅವರಿಂದ ತೈಲ ಖರೀದಿಯನ್ನು ಕೈಬಿಟ್ರೆ ನಾವು ಸುಂಕಾಸ್ತ್ರವನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನುವಂತಹ ಒಂದು ಸೂಚನೆ ಇದು ರಷ್ಯಾದಿಂದ ಹೆಚ್ಚು ತೈಲವನ್ನು ನಾವು ಆಮದು ಮಾಡ್ಕೊಳ್ತಾ ಇದೆ ಭಾರತ. ನೋಡಿ, ಇವರ ಈ ಒಂದು ನೀತಿಯಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಾಕಷ್ಟು ಈ ಆಮದು ರಫ್ತು ವಿಚಾರದಲ್ಲಿ ಹೊಡೆತ ಬೀಳ್ತಾ ಇದೆ. ಇದೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ, ಹಾರ್ಮುಜ್ ಜಲಸಂಧಿ ಬಂದಾದಂಥ ಸಂದರ್ಭದಲ್ಲಿ ನಮಗೆ ತೈಲದ ವಿಚಾರದಲ್ಲಿ ನೆರವಾದಂಥದ್ದೇ ರಷ್ಯಾ. ಹಾಗಾಗಿ ಇವತ್ತು ನಾವು ಬೇರೆ ಮಾರ್ಗಗಳನ್ನು ನಾವು ಪಡ್ಕೊಳ್ಳೇಬೇಕಾಗ್ತದೆ. ನೋಡಿ, ಹಾರ್ಮುಜ್ ಜಲಸಂಧಿ ಬಂದಾಗಿತ್ತು, 90% ನಾವು ಅಲ್ಲಿಂದನೇ ಪಡ್ಕೊಳ್ತಾ ಇದ್ದು. ಆ ಸಂದರ್ಭದಲ್ಲೇ ಈ ಯುದ್ಧದಿಂದಾಗಿ ನಿರ್ಬಂಧವನ್ನು ವಿಧಿಸಿತ್ತು ಅಲ್ಲಿ ಇರಾನ್. ಹಾಗಾಗಿ ನಾವು ರಷ್ಯಾದ ಜೊತೆ ಚೆನ್ನಾಗಿದ್ದೀವಿ, ಇವರಿಗೆ ಅಮೇರಿಕದ ಜೊತೆ ಮಾತ್ರ ಚೆನ್ನಾಗಿರಬೇಕು, ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಯಾರೂ ಕೂಡ ಚೆನ್ನಾಗಿರಬಾರ್ದು. ಸ್ಪೆಷಲಿ ವ್ಯವಹಾರಗಳನ್ನು ಇವ್ರ ದೇಶದ ಜೊತೆ ಮಾತ್ರ ಮಾಡಬೇಕು ಅನ್ನುವಂಥದ್ದು ಇವ್ರದ್ದು ಒಂದು ನೀತಿ ನಿಯಮ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಹಿರಂಗವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ಮೋದಿ ನಮ್ಮ ಮಿತ್ರ ಅಂತ ಒಂದು ಹೇಳ್ತಾ ಇರ್ತಾರೆ. ಆದರೆ ಮಿತ್ರನಿಗೆ ಒಳಗೊಳಗಡೆನೆ ಒಂದಿಷ್ಟು ಬೇರೆ ರೀತಿಯಲ್ಲಿ ಉಪದ್ರಗಳನ್ನು ಕೊಡ್ತಾ ಇದ್ದಾರೆ. ಈ ಥರ ಸುಂಕಗಳನ್ನೆಲ್ಲ ಹಾಕಿ ಉಪದ್ರ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 100% ಸುಂಕವನ್ನು ವಿಧಿಸುವಂಥ ಮಸೂದೆ ಸೆನೆಟ್ನಲ್ಲಿ ಪಾಸ್ ಆಗಿದ್ದರೂ ಕೂಡ ಅಲ್ಲಿಯ
ಸಂಸದರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ಈಗ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ನಾನೇ ವಿಶ್ವಕ್ಕೆ ದೊಡ್ಡಣ್ಣ, ನಾನು ಹೇಳಿದ್ದೇ ನೀತಿ, ನಾನು ಹೇಳಿದ್ದೇ ನಿಯಮ, ನಂದೇ ರೂಲ್ಸು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲೇ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿದ್ದಾರೆ. ಮತ್ತು ಈ ಹಿಂದಿನ ಅನೇಕ ಅಮೇರಿಕದ ಅಧ್ಯಕ್ಷರುಗಳು ಈ ರೀತಿಯಾದಂತಹ ಒಂದು ನಿಲುವನ್ನು ತಗೊಂಡಿರಲಿಲ್ಲ, ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿರಲಿಲ್ಲ. ಅಮೇರಿಕ ಮತ್ತು ಭಾರತ, ಅಮೇರಿಕ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಜೊತೆನ ವ್ಯಾಪಾರ ವ್ಯವಹಾರಗಳು ಭಾಳ ಸುಗಮವಾಗಿದ್ವು, ಸುಲಲಿತವಾಗಿದ್ವು, ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಈಗ ಎಲ್ಲದಕ್ಕೂ ನೀವು ಸುಂಕವನ್ನು ವಿಧಿಸ್ತೀವಿ, ನಾವು ಸುಂಕಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ಹೋದರೆ ಫೈನಲಿ ಅಮೇರಿಕಕ್ಕೆ ಏನು ಆಮದು ಮಾಡ್ಕೊಳ್ತಾರಲ್ಲ, ಈಗ ನಮ್ಮ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವಂತಹ ಈ ವಸ್ತುಗಳಿರ್ತಾವಲ್ಲ, ಅವರು ಕೂಡ ಅದೇ ರೀತಿಯಾದಂತಹ ಸುಂಕವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಇಲ್ಲೇ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಸಹಜವಾಗಿ ಇವಾಗ ಅಮೇರಿಕವೂ ಸೇರಿದಂತೆ ರಷ್ಯಾವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಭಾರತದ ಜೊತೆ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳು ಕೂಡ ಚೆನ್ನಾಗಿದ್ದಾವೆ, ಒಪ್ಪಂದಗಳಾಗಿರ್ತವೆ. ಆ ಒಪ್ಪಂದಗಳ ಪ್ರಕಾರವಾಗಿ ನಾವು ಖರೀದಿ ಮಾಡ್ತಾ ಇರ್ತೇವೆ. ಅದು ಹೊಟ್ಟೆ ಉರಿ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರಿಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.